ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 5ನೇ ತರಗತಿ ಕನ್ನಡ ಭಾಗ 1 ಅಧ್ಯಾಯ 4 ಜೀವದ ಮೌಲ್ಯ. ಹಿಂದಿನ ವಿಡಿಯೋದಲ್ಲಿ ನಾವು ನಮ್ಮ ಮಾತು ಕೇಳಿ ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಜೀವದ ಮೌಲ್ಯ ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಮೊದಲನೆಯದಾಗಿ ಇಲ್ಲಿ ನಾವು ಪಾಠವನ್ನು ತೋರಿಸಿದ್ದೇವೆ. ಪದಗಳ ಅರ್ಥಗಳನ್ನು ಕೂಡ ಇಲ್ಲಿ ನೀವು ನೋಡಿಕೊಳ್ಳಬಹುದು. ಅಭ್ಯಾಸ ಗಮನಿಸಿ. ಅಭ್ಯಾಸ ಅ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಡಾಕ್ಟರ್ ಟೆಡ್ಡಿಯಸ್ ಮಾರ್ಲಿನನು ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದಾಗ ಯಾವುದನ್ನು ಅವಿವೇಕ ಎಂದು ಭಾವಿಸಿದ್ದನು ಎಂದು ಕೇಳಲಾಗಿದೆ. ಈಗ ನಾವು ಉತ್ತರವನ್ನು ಬರೆಯಬೇಕು. ಉತ್ತರ: ಡಾಕ್ಟರ್ ಟೆಡ್ಡಿಯಸ್ ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದಾಗ ಒಬ್ಬ ವ್ಯಕ್ತಿಗೆ ಗುಣವಾಗದ ಕಾಯಿಲೆ ಇದ್ದರೆ ಆತನನ್ನು ಉಪಚರಿಸಿ ಬದುಕಿಸುವುದು ಶುದ್ಧ ಅವಿವೇಕ ಎಂದು ಭಾವಿಸಿದ್ದನು. ಪ್ರಶ್ನೆ ನಂಬರ್ 2, ಜರ್ಮನಿಯಿಂದ ವಲಸೆ ಬಂದ ಹೆಂಗಸಿಗೆ ಡಾಕ್ಟರ್ ಟೆಡ್ಡಿಯಸ್ ಹೇಗೆ ಸಹಾಯ ಮಾಡಿದನು ಎಂದು ಕೇಳಲಾಗಿದೆ. ಉತ್ತರ ಬರೆಯೋಣ. ಜರ್ಮನಿಯಿಂದ ವಲಸೆ ಬಂದ ಹೆಂಗಸಿಗೆ ಪ್ರಸವ ಅಥವಾ ಹೆರಿಗೆ ಮಾಡಿಸುವ ಮೂಲಕ ಡಾಕ್ಟರ್ ಟೆಡ್ಡಿಯಸ್ ಆಕೆಗೆ ಸಹಾಯ ಮಾಡಿದನು. ಪ್ರಶ್ನೆ ನಂಬರ್ 3, ಬಾರ್ಬರಾ ಯಾವ ಸಮಸ್ಯೆಯಿಂದ ನರಳುತ್ತಿದ್ದಳು? ಉತ್ತರ: ಬಾರ್ಬರಾ ಕುತ್ತಿಗೆಯ ಸೆಳೆತ ಮತ್ತು ಕೈಕಾಲುಗಳ ನೋವಿನಿಂದ ನರಳುತ್ತಿದ್ದಳು. ಪ್ರಶ್ನೆ ನಂಬರ್ 4, ಡಾಕ್ಟರ್ ಟೆಡ್ಡಿಯಸ್ ತನ್ನೊಳಗೆ ಏನನ್ನು ಜ್ಞಾಪಿಸಿಕೊಂಡನು ಎಂದು ಕೇಳಲಾಗಿದೆ. ಉತ್ತರ ಬರೆಯೋಣ. ಡಾಕ್ಟರ್ ಟೆಡ್ಡಿಯಸ್ ತನ್ನ ಮೊಮ್ಮಗಳ ಚಿಕಿತ್ಸೆಗಾಗಿ ಡಾಕ್ಟರ್ ಮಿಲ್ಲರ್ನನ್ನು ಭೇಟಿಯಾದಾಗ ಈ ಒಂದು ಮಗು ಇಲ್ಲವಾದರೆ ಜಗತ್ತಿಗೇನು ನಷ್ಟ ಎಂದು ತನ್ನೊಳಗೆ ಅಂದುಕೊಂಡಿದ್ದನು. ಪ್ರಶ್ನೆ ನಂಬರ್ 5, ಡಾಕ್ಟರ್ ಮಾರ್ಲಿನನು ಬಾರ್ಬರಾಳನ್ನು ಉಪಚರಿಸಿದ ವೈದ್ಯನಿಗೆ ಏನೆಂದು ಹೇಳಿದನು? ಉತ್ತರ: ಡಾಕ್ಟರ್ ಮಾರ್ಲಿನನು ಬಾರ್ಬರಾಳನ್ನು ಉಪಚರಿಸಿದ ವೈದ್ಯನಿಗೆ ನೀನು ಪುಟ್ಟ ಹುಡುಗಿಯ ಕಾಲು ಸರಿಪಡಿಸುತ್ತಿರುವುದಷ್ಟೇ ಅಲ್ಲ, ಕುರುಡನಾಗಿದ್ದ ಒಬ್ಬ ಹಿರಿಯನ ಕಣ್ಣನ್ನು ತೆರೆಸಿರುವೆ ಎಂದು ಹೇಳಿದನು. ಆ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ 2 ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ ನಂಬರ್ 1, ಮಗುವಿಗೆ ಉಸಿರಾಡುವಂತೆ ಸಹಕರಿಸುವಾಗ
ಮಾರ್ಲಿನ್ನನ ಮನಸ್ಸಿನಲ್ಲಿ ಬಂದ ಆಲೋಚನೆಗಳೇನು? ಉತ್ತರ ಬರೆಯೋಣ. ಮಗುವಿಗೆ ಉಸಿರಾಡುವಂತೆ ಸಹಕರಿಸುವಾಗ ಮಾರ್ಲಿನ್ನನ ಮನಸ್ಸಿನಲ್ಲಿ ಏನು ದುರಂತವೇ ಶಿಶು, ಅದು ಬೆಳೆದಾಗ ಜೀವನವಿಡೀ ಕುಂಟು ಕಾಲಲ್ಲೇ ನಡೆಯಬೇಕು. ಇತರ ಮಕ್ಕಳು ಅಣಗಿಸಿ ಗೇಲಿ ಮಾಡುವರು. ಈ ಮಗು ಜೀವಿಸುವಂತೆ ಮಾಡುವುದೇಕೆ? ಅದು ಸತ್ತರೆ ಜಗತ್ತಿಗೇನು ನಷ್ಟ ಎಂಬ ಆಲೋಚನೆಗಳು ಬಂದವು. ಪ್ರಶ್ನೆ ನಂಬರ್ 2. ಮಾರ್ಲಿನ್ನನನ್ನು ಭೇಟಿಯಾದ ಪ್ರವೀಣರೊಬ್ಬ ಯಾವ ಸಲಹೆಯನ್ನು ನೀಡಿದನು? ಮಾರ್ಲಿನ್ನನನ್ನು ಭೇಟಿಯಾದ ಪ್ರವೀಣರಲ್ಲೊಬ್ಬ ತರುಣ ಡಾಕ್ಟರನಿದ್ದಾನೆ. ಅವನು ಇಂಥ ಒಂದಿಷ್ಟು ಪ್ರಕರಣಗಳನ್ನು ನೋಡಿದ್ದಾನೆ, ಔಷಧಿಯನ್ನು ಕೊಟ್ಟಿದ್ದಾನೆ. ಆ ಕುರಿತು ಒಂದು ಲೇಖನವನ್ನು ಒಂದು ಪತ್ರಿಕೆಯಲ್ಲಿ ಬರೆದಿದ್ದಾನೆ. ಅವನ ಹೆಸರು TJ ಮಿಲ್ಲರ್. ನಾನು ನಿನ್ನ ಸ್ಥಾನದಲ್ಲಿದ್ದರೆ ಅವನ ಸಹಾಯ ಪಡೆಯುತ್ತಿದ್ದೆ ಎಂದು ಸಲಹೆಯನ್ನು ಕೊಟ್ಟನು. ಪ್ರಶ್ನೆ ನಂಬರ್ 3. ಡಾಕ್ಟರ್ ಮಿಲ್ಲರ್ ಮಾರ್ಲಿನ್ನನನ್ನು ಭೇಟಿಯಾದಾಗ ವೈದ್ಯಕೀಯ ವೃತ್ತಿಯ ಬಗ್ಗೆ ಹೇಳಿದ ಮಾತುಗಳೇನು? ನನ್ನ ಬಳಿ ಬರುವ ರೋಗಿಗಳೆಲ್ಲರೂ ಒಂದಿಲ್ಲೊಂದು ಅಂಗದ ಸಮಸ್ಯೆ ಇರುವವರೇ. ಆಗೆಲ್ಲ ನನಗೆ ನಾನು ಅವರಲ್ಲೊಬ್ಬ, ಅವರ ಮನೆಯ ಸದಸ್ಯ ಎಂಬ ಭಾವನೆ ಬರುತ್ತದೆ. ನನ್ನನ್ನು ಡಾಕ್ಟರ್ ಅಂಕಲ್ ಎಂದು ಕರೆದಾಗ ನನಗೆ ನನ್ನ ಹೆಸರು ಡಾಕ್ಟರ್ ಥೆಡ್ಡಿಯಸ್ ಎಂಬುದೇ ಮರೆತು ಹೋಗುತ್ತದೆ ಎಂದು ಹೇಳುತ್ತಾನೆ. ಪ್ರಶ್ನೆ ನಂಬರ್ 4. ಮಾರ್ಲಿನ್ನನ ಕಂಠ ಬಿಗಿದು ಬರಲು ಕಾರಣವೇನು? ಉತ್ತರ: ಡಾಕ್ಟರ್ ಮಿಲ್ಲರ್ ಮಕ್ಕಳನ್ನು ಭೂಮಿಗಿಳಿಸಿದ ವೈದ್ಯರ ಹೆಸರನ್ನು ಆ ಮಕ್ಕಳ ಅಡ್ಡ ಹೆಸರಾಗಿ ಬಳಸುವುದು ನಮ್ಮೂರಿನ ಸಂಪ್ರದಾಯ. ಹಾಗೆಯೇ ನನ್ನನ್ನು ಭೂಮಿಗಿಳಿಸಿದ ಒಬ್ಬ ತರುಣ ವೈದ್ಯಕೀಯ ವಿದ್ಯಾರ್ಥಿಯ ಹೆಸರನ್ನೇ ನನಗೆ ಇಡಲಾಯಿತು ಎಂದು ಹೇಳಿದ್ದನ್ನು ಕೇಳಿ ಮಾರ್ಲಿನ್ನನ ಕಂಠ ಬಿಗಿದು ಬಂದಿತು. ಈ ಪ್ರಶ್ನೆ ಈ ನುಡಿಗಟ್ಟುಗಳ ಅರ್ಥ ಬರೆದು ವಾಕ್ಯಗಳಲ್ಲಿ ಬಳಸಿ. ಇಲ್ಲಿ 2 ವಾಕ್ಯಗಳನ್ನು ಕೊಡಲಾಗಿದೆ ನುಡಿಗಟ್ಟುಗಳು. ಮೊದಲನೆಯದಾಗಿ
ಕಂಠವು ಬಿಗಿದು ಬಂತು, ಕಣ್ಣನ್ನು ತೆರೆಸು ಎಂದು ಕೊಟ್ಟಿದ್ದಾರೆ. ಈಗ ನಾವು ಈ ನುಡಿಗಟ್ಟುಗಳ ಅರ್ಥ ಬರೆದು ವಾಕ್ಯಗಳಲ್ಲಿ ಬಳಸಬೇಕಾಗಿದೆ. ಬರೆಯಿರಿ. ಕಂಠವು ಬಿಗಿದು ಬಂತು, ಇದರ ಅರ್ಥ ದುಃಖವಾಗುವುದು ಎಂದು ಅರ್ಥ. ವಾಕ್ಯ ಬಳಸಿದಾಗ ವಾಕ್ಯ: ನನ್ನ ಅಜ್ಜಿಯು ತೀರಿ ಹೋದಾಗ ನನಗೆ ಕಂಠವು ಬಿಗಿದು ಬಂದಿತು. ಎರಡನೇ ಪ್ರಶ್ನೆ: ಕಣ್ಣನ್ನು ತೆರೆಸು ಎಂದು ಕೊಟ್ಟಿದ್ದಾರೆ. ಕಣ್ಣನ್ನು ತೆರೆಸು, ಇದರ ಅರ್ಥ ತಪ್ಪಿನ ಅರಿವಾಗು ಎಂದು ಬರೆದುಕೊಳ್ಳಿ. ಈಗ ವಾಕ್ಯ ಬರೆದಾಗ: ನನ್ನ ತಾಯಿಯು ನಾನು ಮಾಡುತ್ತಿದ್ದ ತಪ್ಪನ್ನು ತಿಳಿಸಿ ಕಣ್ಣು ತೆರೆಸಿದಳು. ಈ ಪ್ರಶ್ನೆ: ಆವರಣದಲ್ಲಿ ಕೊಟ್ಟಿರುವ ಪದಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬಿಟ್ಟ ಸ್ಥಳ ಭರ್ತಿ ಮಾಡಿ. ಇಲ್ಲಿ ಆವರಣದಲ್ಲಿ ನೀವು ಒಂದಿಷ್ಟು ಪದಗಳನ್ನು ಗಮನಿಸಬಹುದಾಗಿದೆ. ಜ್ಞಾಪಿಸಿಕೊಂಡು ರೋಗಸ್ಥಿತಿಯನ್ನು ವೈಫಲ್ಯದ ಅಡ್ಡ ಹೆಸರಾಗಿ ಅಣಕಿಸಿ ಎಂದು ಬ್ರ್ಯಾಕೆಟ್ಗಳಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ. ಮೊದಲನೆಯದಾಗಿ ಪ್ರಶ್ನೆ ನಂಬರ್ 1: ಇತರ ಮಕ್ಕಳು ಡ್ಯಾಶ್ ಗೇಲಿ ಮಾಡುವರು ಎಂದು ಕೊಡಲಾಗಿದೆ. ಉತ್ತರ ಬರೆಯೋಣ. ಇತರ ಮಕ್ಕಳು ಅಣಕಿಸಿ ಗೇಲಿ ಮಾಡುವರು. ಅಣಕಿಸಿ ಎಂದು ಬಿಟ್ಟ ಸ್ಥಳದಲ್ಲಿ ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 2: ತನ್ನ ದೀರ್ಘಕಾಲದ ವೃತ್ತಿಯಲ್ಲಿ ಇಂತಹ ಡ್ಯಾಶ್ ಒಮ್ಮೆಯಾದರೂ ಕಂಡಿರಲಿಲ್ಲ. ಉತ್ತರ: ತನ್ನ ದೀರ್ಘಕಾಲದ ವೃತ್ತಿಯಲ್ಲಿ ಇಂತಹ ರೋಗಸ್ಥಿತಿಯನ್ನು ಒಮ್ಮೆಯಾದರೂ ಕಂಡಿರಲಿಲ್ಲ. ಬಿಟ್ಟ ಸ್ಥಳದಲ್ಲಿ ರೋಗಸ್ಥಿತಿಯನ್ನು ಎಂದು ಬರೆದುಕೊಳ್ಳಬೇಕು. ಮೂರನೇ ಪ್ರಶ್ನೆ: ಮಕ್ಕಳನ್ನು ಭೂಮಿಗಿಳಿಸಿದ ವೈದ್ಯರ ಹೆಸರನ್ನು ಆ ಮಕ್ಕಳ ಡ್ಯಾಶ್ ಬಳಸುವುದು ನಮ್ಮೂರಿನ ಸಂಪ್ರದಾಯ. ಉತ್ತರ: ಮಕ್ಕಳನ್ನು ಭೂಮಿಗಿಳಿಸಿದ ವೈದ್ಯರ ಹೆಸರನ್ನು ಆ ಮಕ್ಕಳ ಅಡ್ಡ ಹೆಸರಾಗಿ ಬಳಸುವುದು ನಮ್ಮೂರಿನ ಸಂಪ್ರದಾಯ. ಬಿಟ್ಟ ಸ್ಥಳದಲ್ಲಿ ನೀವು ಅಡ್ಡ ಹೆಸರಾಗಿ ಎಂದು ಬರೆದುಕೊಳ್ಳಿ. ವ್ಯಾಕರಣ ಮಾಹಿತಿಯ ನಂತರ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೊಡಲಾಗಿದೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇ ಪ್ರಶ್ನೆ: ನಾಮಪದ ಎಂದರೇನು? ಉದಾಹರಣೆ ಕೊಡಿ ಎಂದು ಕೊಟ್ಟಿದ್ದಾರೆ. ಈಗ ನಾವು ಉತ್ತರವನ್ನು ಬರೆಯೋಣ. ಉತ್ತರ: ವ್ಯಕ್ತಿ, ವಸ್ತು, ಸ್ಥಳ ಮತ್ತು ಪ್ರಾಣಿಗಳ ಹೆಸರನ್ನು ಸೂಚಿಸುವ ಪದಗಳಿಗೆ ನಾಮಪದ ಎನ್ನುವರು. ಉದಾಹರಣೆ ಕೊಡಿ ಎಂದು ಹೇಳಿದ್ದಾರೆ. ಉದಾಹರಣೆ: ಮಂಡ್ಯ, ಇದು ಊರಿನ ಹೆಸರಾಗಿದೆ ಅಥವಾ ಸ್ಥಳ ಎಂದು ಕೂಡ ನೀವು ನೋಡಬಹುದು. ರಾಮು, ಇದು ವ್ಯಕ್ತಿಯ ಹೆಸರು. ಹುಲಿ, ಇದು ಪ್ರಾಣಿಯ ಹೆಸರಾಗಿದೆ. ಪೆನ್ನು ಎಂದು ಬರೆದಿದ್ದೇವೆ, ಇದು ಒಂದು ವಸ್ತುವಿನ ಹೆಸರು. ಎರಡನೇ ಪ್ರಶ್ನೆ: ನಾಮಪದಗಳಲ್ಲಿ ಎಷ್ಟು ವಿಧ ಎಂದು ಕೇಳಲಾಗಿದೆ. ಉತ್ತರ ಬರೆಯಿರಿ. ನಾಮಪದಗಳಲ್ಲಿ 9 ವಿಧ. ಪ್ರಶ್ನೆ ನಂಬರ್ 3: ವಸ್ತುವಾಚಕ ನಾಮಪದ ಎಂದರೇನು? ಅವುಗಳಲ್ಲಿ ಎಷ್ಟು ವಿಧ? ಉತ್ತರ: ಯಾವುದೇ ವಸ್ತು, ವ್ಯಕ್ತಿ, ಪ್ರಾಣಿ ಹಾಗೂ ಸ್ಥಳಗಳಿಗೆ ಇರುವ ಹೆಸರುಗಳನ್ನು ವಸ್ತುವಾಚಕ ನಾಮಪದಗಳೆನ್ನುವರು. ಅವುಗಳಲ್ಲಿ 3 ವಿಧಗಳಿವೆ. ಹೊಂದಿಸಿ ಬರೆಯಿರಿ ಎಂದು ಕೊಡಲಾಗಿದೆ. ಅ ಮತ್ತು ಬ ಪಟ್ಟಿ. ಮೊದಲನೆಯದಾಗಿ ಅಂಕಿತನಾಮ, ರೂಢನಾಮ ಮತ್ತು ಅನ್ವರ್ಥನಾಮ ಎಂದು ಕೊಟ್ಟಿದ್ದಾರೆ. ಬ ಪಟ್ಟಿಯಲ್ಲಿ ರೂಢಿಯಿಂದ ಬಂದ ಪದಗಳು, ರೂಪಗುಣ, ಸ್ವಭಾವಾದಿ ವಿಶೇಷಾದ ಅರ್ಥಕ್ಕೆ ಅನುಗುಣವಾಗಿ ಬಂದ ಹೆಸರು, ಗುರುತಿಗಾಗಿ ಹಾಗೂ ವ್ಯವಹಾರ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರು ಎಂದು ಕೊಟ್ಟಿದ್ದಾರೆ. ಮೊದಲನೆಯದಾಗಿ ಅಂಕಿತನಾಮ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರಾಗಿದೆ. ಕೊನೆಯ ಪದಕ್ಕೆ ಹೊಂದಿಸಿ. ರೂಢನಾಮ ಮೊದಲನೇ ಪದಕ್ಕೆ ಹೊಂದಿಸಬೇಕು. ರೂಢನಾಮ ಎಂದರೆ ರೂಢಿಯಿಂದ ಬಂದ ಪದಗಳು. ಅನ್ವರ್ಥನಾಮ ಎಂದರೆ ರೂಪ, ಗುಣ, ಸ್ವಭಾವಾದಿ ವಿಶೇಷವಾದ ಅರ್ಥಕ್ಕೆ ಅನುಗುಣವಾಗಿ ಬಂದ ಹೆಸರಾಗಿದೆ. ಕೊಟ್ಟಿರುವ ಪದಗಳನ್ನು ರೂಢನಾಮ, ಅಂಕಿತನಾಮ ಹಾಗೂ ಅನ್ವರ್ಥನಾಮಗಳಾಗಿ ವಿಂಗಡಿಸಿ ಬರೆಯಲು ಹೇಳಿದ್ದಾರೆ. ಈಗ ನಾವು ವಿಂಗಡಿಸಿ ಬರೆಯೋಣ.
ರೂಢನಾಮ ಎಂದರೆ ರೂಢಿಯಿಂದ ಬಂದಿರುವಂತಹ ಹೆಸರುಗಳು. ರೂಢನಾಮ ಹೆಂಗಸು ಶಿಶು. ಅಂಕಿತನಾಮ ಎಂದರೆ ನಾವು ಇಟ್ಟಿರುವಂತಹ ಹೆಸರುಗಳಿಗೆ ಅಂಕಿತನಾಮ ಎಂದು ಕರೆಯಲಾಗುತ್ತದೆ. ಅಂಕಿತನಾಮ ಮಾರ್ಲಿನ್, ಮಿಲ್ಲರ್, ಬಾರ್ಬರಾ ಇವುಗಳು ಇಲ್ಲಿ ಕೊಟ್ಟಿರುವಂತಹ ಅಂಕಿತನಾಮಗಳಾಗಿದ್ದಾವೆ. ಅನ್ವರ್ಥನಾಮ ಎಂದರೆ ನಾವು ಹೆಸರಿನ ಬದಲಾಗಿ ಕರೆಯುವಂತಹ ಹೆಸರುಗಳಾಗಿದ್ದಾವೆ. ಅನ್ವರ್ಥನಾಮ ವೈದ್ಯ, ರೋಗಿ, ಬಾಲಕಿ, ವಿದ್ಯಾರ್ಥಿ, ಪ್ರವೀಣ ಇವುಗಳು ಅನ್ವರ್ಥನಾಮಗಳು. ಈ ವಿಡಿಯೋದಲ್ಲಿ ನಾವು ಜೀವದ ಮೌಲ್ಯ ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಇನ್ನುಳಿದಂತಹ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ.